ಕರ್ಮಗಳ ಲೆಕ್ಕಾಚಾರ ಸರಿಯಾಗಿ ಮಾಡುವುದು ಕಾಲವೇ. ಪಾಂಡವರ ಕಡೆ ಇದ್ದಂತಹ ಸೈನಿಕರಿಗೆ ಒಂದು ದುರಾಸೆ ಇತ್ತಂತೆ. ಏನು ಕೇಳಿದರೆ, ನಾವು ಪಾಂಡವರೊಟ್ಟಿಗಿದ್ದು ಕೌರವರ ವಿರುದ್ಧವಾಗಿ ಯುದ್ಧವನ್ನು ಮಾಡಿದರೆ ನಮಗೆ ಪುಣ್ಯ ಸಂಪಾದನೆ ಬೇಗ ಆಗ್ತದೆ ಅನ್ನುವ ದುರಾಸೆ. ಕೌರವರ ಕಡೆ ಇದ್ದಂತಹ ಜನರಲ್ಲಿ ಎರಡು ರೀತಿ ಜನ ಇದ್ರಂತೆ. ಒಂದು, ನಾವು ಕೌರವರ ಪರವಾಗಿಯೇ ನಿಲ್ಲಬೇಕು, ಪಾಂಡವರ ವಿರುದ್ಧವಾಗಿಯೇ ನಿಲ್ಲಬೇಕು ಅನ್ನೋದು. ಅವರ ಪುಣ್ಯದ ಕೊಡ ಖಾಲಿ, ಪಾಪದ ಕೊಡ ತುಂಬಿತ್ತು. ಎರಡನೇ ರೀತಿಯ ಜನ ಇದ್ದದ್ದು ಹೇಗೆ ಕೇಳಿದರೆ, ನಾವು ಪಾಂಡವರ ಕೈಯಲ್ಲಿ ಸತ್ತರೆ ನಮಗೆ ಸ್ವರ್ಗ ಸಿಗ್ತದಲ್ಲ ಅನ್ನೋ ದುರಾಸೆ. ಈ ಪಾಪ ಪುಣ್ಯ ಈ ಕರ್ಮಗಳಿಗೆ ಸರಿಯಾಗಿ ಲೆಕ್ಕಾಚಾರ ಹಾಕಿ ಅವರವರಿಗೆ ಎಂತ ಕೊಡಬೇಕಾ ಅಂಥದ್ದನ್ನು ಕೊಡುವುದು ಕಾಲನೇ. ಪುಣ್ಯ ಮಾಡಬೇಕನ್ನುವಾಗ ಜ್ಞಾನ ಬೇಕು, ಭಕ್ತಿ ಬೇಕು, ವೈರಾಗ್ಯ ಬೇಕು, ಗುರುಗಳ ಅನುಗ್ರಹ ಬೇಕು, ದೇವರ ಅನುಗ್ರಹ ಬೇಕು, ಇಷ್ಟೆಲ್ಲ ಬೇಕು. ಅದೇ ಪಾಪಕರ್ಮ ಮಾಡಬೇಕಂದ್ರೆ ನಿನ್ನ ಹತ್ರ ಒಂದಿದ್ರೆ ಸಾಕು. ಏನು? ಆಸೆ. ನಿನಗೆ ಆಸೆ ಬಂತು. ಹೇಗೆ ಒಂದು ಹುಳ ದೀಪಕ್ಕೆ ಹೋಗಿ ಅದರ ಬೆಂಕಿ ಒಳಗಡೆ ನುಗ್ಗಿ ತನ್ನ ಪ್ರಾಣವನ್ನು ಕಳ್ಕೊಳ್ತದ, ಹಾಗೆ ಹಾರಿ ಬಂದು ನಾವು ಪ್ರಾಣವನ್ನು ಕಳ್ಕೊಳ್ತೇವೆ. ಬೇಡ ಅಲ್ಲ. ಆಸೆಯಿಂದ ಎಷ್ಟು ದೂರ ಉಳಿದರೆ ಅಷ್ಟು ಒಳ್ಳೆಯದು.